ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಮುಂದುವರೆದ ಮಳೆರಾಯನ ಆರ್ಭಟ. ಎಲ್ಲ ವೇಸ್ಟ್ ಆಗೋದು. ಟೋಟಲ್ ಹೊಟ್ಟೆ ಉರಿತಾರೆ. 3 ಲಕ್ಷ ರೂಪಾಯಿ ಬಂಡವಾಳ ಆಗಿದ್ರಲ್ಲ, ಇಲ್ಲ ಒಂದು 30,000 ಹೊಡೆಯದು ಅಷ್ಟೇ. ಏನು ಮಾಡ್ಬೇಕು ಏನೋ ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿ ಮಾಡ್ಸಿದ್ದೀನಿ. ಸಾಲ ಆಗನ್ ಮಾಡಿ ನೀವು ಸಾಲ ಮಾಡೋಕ್ಕೆ 20,000 ಕೊಟ್ಟಿನಿ ಅವ್ರಿಗೆ. ಸಾಲ ಮಾಡ್ಸಕ್ಕೆ ಬೇಸ ಮುಟ್ಲಿ ಸಾಲ ಮಾಡಿ 10 ಬೇಸ ಹಾಕಿದ್ನಿ. ಏನು ರೂಪಾಯಿ ಬರೋಲ್ಲ. ವರುಣನ ಅವಾಂತರಕ್ಕೆ ಬೆಳೆ ನಾಶವಾಗಿ ಸಾಲದ ಸುಳಿಗೆ ಸಿಕ್ಕ ರೈತರು. ಏನಿಲ್ವಣ ಅದಲ್ಲಿ? ಏನಿಲ್ಲ, ಒಂದು ಗಡ್ಡೆ ಸಮೇತ ಮುಣ್ಣಿರೋ ಗಡ್ಡಿಗಳನ್ನ ಒಂದೊಂದು ಬಿಟ್ಟಿದ್ದಿದ್ರೆ ಏನೋ ಮುಣ್ಣಿರೋ ಗಡ್ಡಿ ಕಾಸ್ಲನ ಬರೋ. ಮೇಲೆ ಒಡವೆ ಇಟ್ಟು ದುಡ್ದಾಗ ಒಂದು ಬಂಡವಾಳ ಹಾಕಿರೋದಕ್ಕೆ ಏನೋ ಬರ್ತದ ಅಂತ. ಎಸ್ ವೀಕ್ಷಕರೇ, ರಾಜ್ಯಾದ್ಯಂತ ಭರ್ಜರಿ ಮಳೆಯಾಗುತ್ತಿದ್ದು, ಈ ಮಳೆಯಿಂದ ಕೆಲವು ಜಿಲ್ಲೆಯ ರೈತರಿಗೆ ಖುಷಿ ಕೊಟ್ರೆ ಮತ್ತೆ ಕೆಲವು ಜಿಲ್ಲೆಯ ತಾಲೂಕಿನ ಜನರಿಗೆ ಸಂಕಷ್ಟ ತಂದೊಡ್ಡಿದೆ. ಕೆಲವು ರೈತರಂತೂ ಈ ಮಳೆಯ ಆರ್ಭಟಕ್ಕೆ ಕಷ್ಟ ಬಿದ್ದು ಬೆಳೆದಿದ್ದ ಬೆಳೆ ಕಳೆದುಕೊಂಡು ಅಕ್ಷರಶಃ ಕಂಗಾಲಾಗಿದ್ದಾರೆ. ಇತ್ತ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ರೈತರು ಸಾಲ ಸೋಲ ಮಾಡಿ ಬೆಳೆದಿದ್ದ ಬೆಳೆ ಮಳೆಯಿಂದ ಕೈಕೊಟ್ಟಿದ್ದು, ರೈತರು ಬೆಳೆ ಕಳೆದುಕೊಂಡು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಹೌದು, ಜಿಲ್ಲೆಯಾದ್ಯಂತ ಮಳೆ ಹೆಚ್ಚಾಗಿದ್ದು ಟೊಮ್ಯಾಟೊ, ಆಲೂಗೆಡ್ಡೆ, ಹೂ ಬೆಳೆಗಾರರು ಕಂಗಾಲಾಗಿದ್ದಾರೆ. ಇತ್ತ ಒಂದು ಕಡೆ ಬೆಲೆ ಕುಸಿತದ ಹೊಡೆತ, ಮತ್ತೊಂದು ಕಡೆ ಹೆಚ್ಚಾದ ಮಳೆ. ಈ ಮಳೆಯಿಂದ ಬೆಳೆಗಳು ಕೈಕೊಟ್ಟಿದ್ದು, ಸಾಲ ಸೋಲ ಮಾಡಿ ಬೆಳೆ ಬೆಳೆದಿದ್ದ ರೈತರು ದಿಕ್ಕೆ ತೋಚದೆ ಕುಳಿತಿದ್ದಾರೆ. ಹೆಚ್ಚಾದ ಮಳೆಯಿಂದ ಹೂ ಗಿಡಗಳು ಕೊಳೆಯುತ್ತಿದ್ದು, ಟೊಮ್ಯಾಟೊ ಹಣ್ಣಾಗುವುದಕ್ಕೂ ಮೊದಲೇ ಗಿಡದಲ್ಲಿಯೇ ಉದುರುತ್ತಿವೆ. ಇನ್ನು ಆಲೂಗೆಡ್ಡೆ ಬೆಳೆದ ರೈತರ ಪರಿಸ್ಥಿತಿಯಂತೂ ಬೇಡವೇ ಬೇಡ. ಮೇಲೆ ನೋಡೋಕೆ ಅಚ್ಚ ಹಸಿರಿನಿಂದ ಕಂಗೊಳಿಸುತ್ತಿವೆ, ಆದರೆ ಭೂಮಿಯಿಂದ ಕಿತ್ತು ನೋಡಿದರೆ ಗೆಡ್ಡೆಯೇ ಇಲ್ಲ, ಬರೀ ಬೇರು ಬಿಟ್ಟಿದೆ. ಕಾರಣ ಮಳೆಯಿಂದ ತೇವಾಂಶ ಹೆಚ್ಚಾಗಿ ಕೈಕೊಟ್ಟಿದೆ. ಇದರಿಂದ ಕಂಗಾಲಾದ ರೈತರು ಬೆಳೆ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ರೈತರು ಮನವಿ ಮಾಡಿದ್ದಾರೆ. ಏನಿಲ್ವಣ ಅದಲ್ಲಿ? ಏನಿಲ್ಲ, ಒಂದು ಗಡ್ಡೆ ಸಮೇತ ಮುಣ್ಣಿರೋ ಗಡ್ಡಿಗಳನ್ನ ಒಂದೊಂದು ಬಿಟ್ಟಿದ್ದಿದ್ರೆ ಏನೋ ಮುಣ್ಣಿರೋ ಗಡ್ಡಿ ಕಾಸ್ಲನ ಬರೋ. ಚಿಕ್ಕ ಚಿಕ್ಕ ಥರನೂ ಏನಿಲ್ವಾ? ಏನಿಲ್ಲ, ಈಗ ಇದ್ರೆ ಇಲ್ಲೇ ಒಟ್ಟು ಚೆನ್ನಾಗಿ ಮಾಡ್ಸಿದ್ದೀನಿ. ಸಾಲ ಆಗನ್ ಮಾಡಿ ನೀವು ಸಾಲ ಮಾಡೋಕ್ಕೆ 20,000 ಕೊಟ್ಟಿನಿ ಅವ್ರಿಗೆ. ಸಾಲ ಮಾಡ್ಸಕ್ಕೆ ಬೇಸ ಮುಟ್ಲಿ ಸಾಲ ಮಾಡಿ 10 ಬೇಸ ಹಾಕಿದ್ನಿ. ಏನು ರೂಪಾಯಿ ಬರೋಲ್ಲ. ಹಾಕಿರೋ ಬಂಡವಾಳ ಎಲ್ಲ ಏನು ಹಾಕಿರೋ ಬಂಡವಾಳ ಅಲ್ಲ, 1 ರೂಪಾಯಿ ಬರೋಲ್ಲ. ಟೊಮ್ಯಾಟೊ ಬೆಳೆಗಾರರು ಮಾತನಾಡಿ, ಒಂದು ಕಡೆ ನಮಗೆ ಮಳೆಯ ಹೊಡೆತ, ಮತ್ತೊಂದು ಕಡೆ ಬೆಲೆ ಕುಸಿತ. ಇದರಿಂದ ನಮಗೆ ದಿಕ್ಕೆ ತೋಚದಂತಾಗಿದೆ. ಲಕ್ಷಾಂತರ ರೂಪಾಯಿ ಸಾಲ ಸೋಲ ಮಾಡಿ ಬೆಳೆ ಬೆಳೆದೆವು, ಆದರೆ ಜಿಟಿ ಜಿಟಿ ಸುರಿಯುತ್ತಿರುವ ಮಳೆಯಿಂದ ನಮ್ಮ ಬೆಳೆ ಸಂಪೂರ್ಣ ನಾಶವಾಗಿದೆ. ಈಗ ನಮ್ಮ ಸಾಲದ ಸುಳಿಗೆ ಸಿಲುಕಿ ಒದ್ದಾಡುವಂತಹ ಪರಿಸ್ಥಿತಿ ನಮಗೆ ಬಂದೊದಗಿದೆ ಎಂದು ತಿಳಿಸಿದ್ದಾರೆ. ನಾವು 3 ಲಕ್ಷ ಬಂಡವಾಳ ಹಾಕಿದ್ರೆ ಟೊಮಾಟೊ ಹಾಕಿ ಜಾಸ್ತಿ ಕುಸ್ತೋಗ್ಬಿಡ್ತು. ಮಳೆ ಜಾಸ್ತಿ ಆಗಿ ಔಷಧಿಗಳು ಹೊಡೆದ್ರು ಕಂಟ್ರೋಲ್ಗೆ ಬರ್ತಲ್ಲ. ಸುಮಾರು ದುಡ್ಡು ಲಾಸ್ ಆಗ್ಬಿಟ್ಟೈತಣ್ಣ ನಮ್ಗೆ. ಯಾವ ಥರ ಖರ್ಚು ಬರ್ತೈತಣ್ಣ? ಅಣ್ಣ ಖರ್ಚು ಜಾಸ್ತಿ ಬರ್ತದಣ್ಣ. ಕಡಿತಾನಿಂಕ, ಉರಿತಾನಿಂಕ, ಲೇಬರ್ ತಾನಿಂಕ ಖರ್ಚು ಜಾಸ್ತಿ ಬಂದ್ಬಿಟ್ಟೈತೆ. ಬೇರೆ ಒಂದು 35,000 ಹೊರಟೈತೆ ಅಷ್ಟೇ. 3 ಲಕ್ಷ ಬಂಡವಾಳ ಹಾಕಿ 1 ಎಕರೆ ಟೊಮೆಟೊ ಬೆಳಿಬೇಕಂದ್ರೆ ಒಟ್ಟು ಎಷ್ಟು ಖರ್ಚು ಬರುತ್ತೆ? 3 ಲಕ್ಷ ಬರುತ್ತೆ. 3 ಲಕ್ಷ ಬರ್ತದಣ್ಣ. 3 ಲಕ್ಷ ಖರ್ಚು ಬರುತ್ತೆ. 8 ಲಕ್ಷ ಪ್ರಾಫಿಟ್ ಮಾಡ್ಕೊಂಬೋದು. ಬರಿಲ್ಲ ಮಳೆಗೆ ಜಾಸ್ತಿ ಆಗಿ ಎಲ್ಲ ಕುಸ್ತೋಗ್ಬಿಡ್ತಣ್ಣ. ತೋಟ ಹೋಗ್ಬಿಡ್ತು. ಕೂಲಿಯರ್ ವರ್ಕರ್ಸ್ 400 ರೂಪಾಯಿ. ಅದರಲ್ಲಿ ಮಾರ್ಕೆಟ್ ಅಲ್ಲಿ ಏನ್ ಬೆಲೆ ಹೋಗ್ತಾ ಇದೆ? ನಮ್ದು ಹೋದಾಗ ರೇಟ್ ಇರಲ್ಲಣ್ಣ. ಏನ್ ರೇಟ್ ಇದ್ದಾಗ? ಅವಾಗೆಲ್ಲ ಎಲ್ಲ 30 ರೂಪಾಯಿ 40 ರೂಪಾಯಿ ಹೋಯ್ತಣ್ಣ ಬಾಕ್ಸ್. ನಮ್ದು 30 ರೂಪಾಯಿ 40 ರೂಪಾಯಿ ಅಷ್ಟೇ. ಇಲ್ಲಿಂದ ಅಲ್ಲಿಗೆ ತಗೊಂಡ್ ಹೋಗೋದಕ್ಕೆ ಬಾಡಿಗೆ 20 ರೂಪಾಯಿ ಬಾಕ್ಸ್ಗೆ 20 ರೂಪಾಯಿ ಅಣ್ಣ. ಇಲ್ಲಿ ಕೀಳೋದಕ್ಕೆ ಟೊಮೆಟೊ 400 ರೂಪಾಯಿ ಕೂಲಿ. ಸುಮಾರು ದಿನ 10 ಜನ 12 ಜನ ಬರೋರು. ಅದು ಕಿಳಾಕೆ ಆಗ್ತಾ ಇಲ್ಲ, ಎಲ್ಲ ವೇಸ್ಟ್ ಅಲ್ಲ, ಕಿಳಾಕೆ ಆಗ್ತಾ ಇಲ್ಲ. ಮಾರ್ಕೆಟಲ್ಲೇ ಒಂದಿನ ನಿಂತಾಗಿತ್ತಣ್ಣ ಕಾಯಿ ವ್ಯಾಪಾರ ಆಗ್ದಿರಾ. ಆಮೇಲೆ ಮಸ್ಟ್ನೇ ದಿನ 30 ರೂಪಾಯಿ ಕೊಟ್ರು. 30 ರೂಪಾಯಿಗೆ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಏನ್? ಮಳೆಯಿಂದ? ಮಳೆ ನಿಂಕಣ್ಣ, ಮಳೆ ಜಾಸ್ತಿ ಆಗ್ಬಿಡ್ತು. ಮಳೆ ಜಾಸ್ತಿ ಆಗಿ ಈ ತರ ಔಷಧಿಗಳು ಹೊಡೆದ್ರು ಕಂಟ್ರೋಲ್ ಬರಿಲ್ಲ. ಎಲ್ಲ ಕಾಯಿ ಎಲ್ಲ ಕ್ಲೀನ್ ಒಟ್ಟಾರೆ ನಿಮ್ದು ಎಷ್ಟು ಲಾಸ್ ಆಗಿದೆ? ನಮ್ದೊಂದು 3 ಲಕ್ಷಕ್ಕೆ ಮೇಲೆ ಲಾಸ್ ಆಗಿದೆ ಅಣ್ಣ. 3 ಲಕ್ಷ ಮೇಲೆ ಲಾಸ್ ಆಗಿದೆ. ಏನಾದ್ರು ಹೇಳ್ಬೇಕು ಅನ್ಸೈತಣ್ಣ ನಿಮ್ಗೆ? ಸಮಸ್ಯೆ ಆಗಿರೋದು ಇನ್ ಹೇಳ್ಬೇಕಣ್ಣ. ಅಧಿಕಾರಿಗಳು ಕೇಳಿದ್ರೆ ನಮ್ಗೆ ಏನೋ ಪರಿಹಾರ ಕೊಟ್ರೆ
ಸರ್ಕಾರಕ್ಕೆ ಹೇಳ್ಬೇಕು. ಇನ್ನು ಇದೇ ವೇಳೆ ಆಲೂಗೆಡ್ಡೆ ಬೆಳೆದ ರೈತರು ಮಾತನಾಡಿ, ನಾವು 2 ಎಕರೆ ಜಾಗದಲ್ಲಿ ಆಲೂಗೆಡ್ಡೆ ಬೆಳೆದಿದ್ದೇವೆ. ಮಳೆ ಪ್ರಾರಂಭವಾಗುವುದಕ್ಕೂ ಮುನ್ನ ತುಂಬಾ ಚೆನ್ನಾಗಿ ಬೆಳೆ ಬಂತು. ಆದರೆ ಮಳೆ ಪ್ರಾರಂಭವಾಗುತ್ತಿದ್ದಂತೆ ಗಿಡದಲ್ಲಿದ್ದ ಎಲೆಗಳು ಉದುರಿ ಹೋಗಲು ಪ್ರಾರಂಭವಾಯಿತು. ತೇವಾಂಶ ಹೆಚ್ಚಾದಂತೆ ಬೆಳೆ ಸಂಪೂರ್ಣ ನಾಶವಾಗಿ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಉತ್ತಮ ಬೆಳೆಯಾಗಿದ್ದರೆ ಲಕ್ಷಾಂತರ ರೂಪಾಯಿ ಲಾಭ ಬರುತ್ತಿತ್ತು. ಸರ್ಕಾರ ನಮಗೆ ಬೆಳೆ ಪರಿಹಾರ ನೀಡಿದ್ರೆ ಸ್ವಲ್ಪವಾದರೂ ಚೇತರಿಸಿಕೊಳ್ಳಬಹುದು ಎಂದು ತಿಳಿಸಿದ್ರು. ಅದೇ ಈಗ ಆಲೂಗಡ್ಡೆ ನಾವು ಈಗ 2.5 ತಿಂಗಳಾಗೈತೆ ಬೆಳೆ ಇಟ್ಟು, ಇನ್ನೆಲ್ಲ ಒಂದು ವಾರದಲ್ಲಿ ಬೆಳೆ ಬಂದ್ಬಿಡೋದು. ಈಗ ಮಳೆ ಸ್ಟಾರ್ಟ್ ಆಗಿದ್ದೆ ಇದಕ್ಕಿದ್ದಂಗೆ ಕೈಗೆ ಬಂದಿದ್ದ ಬೆಳೆ ನಮ್ಮ ಕೈಗೆ ಬರ್ದಿರಾಗೈತು. ನಾವು ತುಂಬ ಸಾಲಗಳು ಮಾಡಿ ಒಂದು 3 ಲಕ್ಷ ಬಂಡವಾಳ ಹಾಕಿ ಎಲ್ಲ ಮಾಡಿದ್ವಿ. ಈ ಕೊನೆ ಸ್ಟೇಜಾಗ ಬೆಳೆ ಹೋಗ್ಬಿಟ್ಟೈತೆ. ಈಗ ಏನಾದ್ರೂ ನೀವು ಇದನ್ನ ಪರಿಹಾರ ಏನನ್ನೋದು ನಮ್ಗೆ ಇದು ಮಾಡಬೇಕು. ಈಗ ನಾವು ತುಂಬ ಸಾಲಗಳಾಗಿದ್ದೀವಿ. ಈ ಬೆಳೆ ಈಗ ಇನ್ನೊಂದು ವಾರದಲ್ಲಿ ಬೆಳೆ ನಮ್ಮ ಕೈಗೆ ಬಂದ್ಬಿಡೋದು. ಈ ಥರ ನಮ್ಮ ರೈತರದ್ದು ಈ ಥರ ಪರಿಸ್ಥಿತಿ ಹಿಂಗೆ ಐತೆ. ಅದಕ್ಕೇನೋ ಸರ್ ನೀವೇ ಒಂದು ಸರ್ಕಾರದಿಂದ ಏನೋ ಒಂದು ಸೌಲಭ್ಯ ಥರ ನಮ್ಗೆ ಒದಗಿಸ್ಕೊಡ್ಬೇಕಂತ ನಾವು ಕೇಳಿ ಅಂತ ಇದ್ದೀನಿ ನಿಮಗೆ. ಸರ್, ಈಗ ನೀವು ಆಲೂಗಡ್ಡೆ ಬೆಳೆಯೋದು ಬಂಡವಾಳ ಹಾಕಿದ್ದೀರಾ. ಈಗ ನಾವು ಬೆಳೆ ಇಡ್ಬೇಕಂತ ನಾವು ಪ್ರಾರಂಭ ಮಾಡಿದೆ ಈಗ ಒಂದು 3.5 ಲಕ್ಷ ಖರ್ಚು ಮಾಡಿದ್ದೀವಿ. 3.5 ಲಕ್ಷ ಖರ್ಚು ಮಾಡಿದ್ದೀರಾ. ಅದರಲ್ಲಿ ಈಗ ಬಿತ್ತನೆ ಗಡ್ಡೆ ಏನಿಲ್ಲ, ಬಿತ್ತನೆ ಗಡ್ಡೆ ನಾವು ಊಣಿರೋ ಗಡ್ಡೆ ಸಮೇತ ಬರಲ್ಲ. ಒಂದು ಗಡ್ಡೆ ಸಮೇತ ಬಿಟ್ಟಿಲ್ಲ. ಎಲ್ಲ ಮಳೆಕೆಲ್ಲ ಒಳಗಡೆನೆ ಚಾವಗಳು ಜಾಸ್ತಿ ಆಗಿ ಎಲ್ಲ ಕ್ಲೀನಾಗಿ ಬರ್ನಾಗ್ಬಿಟ್ಟೈತೆ ಗಿಡ. ಕೈಗೆ ಬಂದಿದ್ದು ಬೆಳೆ ಈಗ ಕೈಗೆ ಬರ್ದಂತೆ ಆಗಿದೆ. ಈಗ ವಾರದಿಂದ ಈಚೆಗೆ ಮಳೆಯಿಂದ ಈ ಥರ ಆಗಿದೆ. ಇನ್ನು ಹೂ ಬೆಳೆಗಾರರು ಮಾತನಾಡಿ, ಮಳೆಯಿಂದ ಗಿಡದಲ್ಲಿಯೇ ಹೂಗಳು ಕೊಳೆಯುತ್ತಿದೆ. ಮಾರುಕಟ್ಟೆಯಲ್ಲಿ ಹೂವಿನ ಬೆಲೆಯು ಕುಸಿತವನ್ನ ಕಂಡಿದೆ. ಒಮ್ಮೊಮ್ಮೆ ಹೂ ಕಿತ್ತು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದರೆ ನಮಗೆ ಗಾಡಿ ಬಾಡಿಗೆ ಅಲ್ಲದೆ ಹೂ ತೆಗೆದುಕೊಂಡು ಹೋಗೋ ಬ್ಯಾಗಿನ ಹಣ ಸಹ ನಮಗೆ ಬರುತ್ತಿಲ್ಲ ಎಂದು ತಿಳಿಸಿದ್ರು. ಇದಾಕಿ ಚೆಂಡು ಹೂ ಹಾಕಿದ್ವಿ, ರೇಟ್ ಇಲ್ಲ. ಟಂಬಾಗ್ಲೋರು ನಮಗೆ ಬಾಡಿಗೆ ಕೊಟ್ರಿ ಅಂತ ಕೇಳ್ತಾವ್ರೆ. ನಾವೇನು ಮಾಡೋದು, ಲಾಸ್ ಆಗಿಬಿಟ್ಟಿದ್ದೀವಿ. 1 ಲಕ್ಷ ರೂಪಾಯಿ ನಷ್ಟ. ಏನೇನು ಹೂವು ಬೆಳೆದಿದ್ದೀರಿ? ಶಾಮಂತಿಗೆ ಬೆಳೆದಿದ್ದೀವಿ, ಚೆಂಡು ಹೂವು ಬೆಳೆದಿದ್ದೀವಿ. ಏನ್ರಿಂದ ಹಿಂಗಾಯ್ತು? ಮಳೆನೇಕ. ಮಳೆಯಿಂದ ಅದ್ರ ಮೇಲೆ ರೇಟ್ ಇಲ್ಲ. ಎಲ್ಲ ಲಾಸ್ ಆಗ್ಬಿಡ್ತು. ಹೂವೆಲ್ಲ ಬಿಟ್ಬಿಟ್ವಿ. ರೇಟ್ ಯಾವಾಗಿಲ್ಲ ಅವಾಗ ಬಿಟ್ಬಿಟ್ವಿ. ಲಾಸ್ 1 ಲಕ್ಷ ರೂಪಾಯಿ. ಒಟ್ಟಿನಲ್ಲಿ ಸಾಲ ಸೋಲ ಮಾಡಿ ಬೆಳೆ ಬೆಳೆದ ರೈತರ ಆಸೆಗೆ ಇದೀಗ ವರುಣ ತಣ್ಣೀರೆರಚಿದ್ದಾನೆ. ಒಂದು ಕಡೆ ಸಾಲದ ಸುಳಿಗೆ ಸಿಲುಕಿ ನಲುಗುತ್ತಿರುವ ರೈತರು ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಮನವಿ ಮಾಡುತ್ತಿದ್ದಾರೆ. ರೈತರ ಮನವಿಗೆ ಸ್ಪಂದಿಸಿ ಬೆಳೆ ಪರಿಹಾರ ನೀಡಲು ಸರ್ಕಾರ ಮುಂದಾಗುತ್ತಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.